ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವಿವತ್ತು ಕೋಲ್ಡ್ ಪ್ರೋಸೆಸ್ ಸೋಪ್ ಮಾಡೋಕ್ಕೆ ಇನ್ಫ್ಯೂಸ್ಡ್ ಮೆಥಡಲ್ಲಿ ಆಯಿಲ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು, ವೆರೈಟೀಸ್ ಆಫ್ ಆಯಿಲ್ನ ಅಂತ ನಾನು ಡೀಟೇಲ್ಸಾಗಿ ಹೇಳ್ತೀನಿ. ಮತ್ತು ಇದರಲ್ಲಿ 3 ಟೈಪ್ಸ್ ಇದೆ, ಅದು ಯಾವ್ದ್ಯಾವುದು ಅಂತ ಹೇಳ್ತೀನಿ. ಮತ್ತು ಮಧ್ಯದಲ್ಲಿ ಟಿಪ್ಸ್ ಕೊಡ್ತೀನಿ. ವಿಡಿಯೋನ ನೀವು ಕೊನೆಯವರೆಗೂ ನೋಡಿ. ಇಲ್ಲಿ ನೋಡಿ, ನಾನು 100 ml ಕೊಕೊನಟ್ ಆಯಿಲ್ನ ಒಂದು ಗ್ಲಾಸ್ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇರೋದು ನಿಮಗೆ ಮಂಜಿಷ್ಟ ಪೌಡರ್. ನೀವು ಮಂಜಿಷ್ಟ ಪೌಡರೇ ತಗೊಳ್ಬೇಕು ಅಂತಿಲ್ಲ, ನೀಮ್ ಪೌಡರ್ ತಗೋಬೋದು, ಅಥವಾ ರೋಸ್ ಪೌಡರ್ ತಗೋಬೋದು, ಅಥವಾ ತುಳಸಿ ಪೌಡರ್ ತಗೋಬೋದು, ಅಥವಾ ಕುಪ್ಪೆ ಸೊಪ್ಪಿಂದು ಪೌಡರ್ ತಗೋಬೋದು. ಯಾವ ಪೌಡರ್ ಬೇಕಾದರೂ ನೀವು ತಗೊಂಡು ಮಾಡೋದು. ನಾನಿಲ್ಲಿ ಮಂಜಿಷ್ಟ ತೆಗೆದು ತೋರಿಸ್ತಾ ಇದ್ದೀನಿ, ಏಕೆಂದರೆ ನಮಗೆ ತುಂಬ ಆರ್ಡರ್ ಇರುತ್ತೆ ಮಂಜಿಷ್ಟ. ಸೊ ಹಾಗಾಗಿ ನಾನಿಲ್ಲಿ ಇನ್ಫ್ಯೂಸ್ಡ್ ಮಾಡಿಕೊಂಡು ಪ್ಲಸ್ ಹರ್ಬ್ಸ್ನ ಯೂಸ್ ಮಾಡಿ ನಾನು ಸೋಪ್ ಮಾಡಿ ಸೇಲ್ ಮಾಡೋದು. ಸೊ ಹಾಗಾಗಿ ಇವಾಗ ನೋಡಿ, ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗ್ಯಾಸ್ನ ಆನ್ ಮಾಡ್ಕೊತೀನಿ. ಆನ್ ಮಾಡಿಕೊಂಡು ಇದನ್ನು ನಾನು ಫಸ್ಟ್ ಡಬಲ್ ಬಾಯ್ಲರ್ ಮೂಲಕ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದು ಬಾಣಲಿ ಇಟ್ಟು ಅದರಲ್ಲಿ ನೀರು ಹಾಕಿ ಅದು ಬಿಸಿಯಾದ ತಕ್ಷಣವೇ ನಾವೇನು ಗ್ಲಾಸ್ ಜಾರಲ್ಲಿ ಹಾಕಿಟ್ಕೊಂಡಿದ್ದೀವಿ ಕೊಕೊನಟ್ ಆಯಿಲ್ನ, ಅದನ್ನು ಡಬಲ್ ಬಾಯ್ಲರ್ ಮಾಡೋಣ. ಡಬಲ್ ಬಾಯ್ಲರ್ ಮಾಡಿದಾಗ ಹೀಟು ಡೈರೆಕ್ಟಾಗಿ ನಮ್ಮ ಕಂಟೈನರ್ಗೆ ಬರಲ್ಲ. ಸೊ ಆವಾಗ ಏನಾಗುತ್ತೆ ಅಂತಂದರೆ, ನಾವು ಹಾಕಿರೋ ಹರ್ಬ್ಸ್ ಆಗಲಿ ಅಥವಾ ಆಯಿಲ್ ಆಗಲಿ ಅದರದ್ದು ಪ್ರಾಪರ್ಟೀಸ್ನ ಅದು ಹಾಗೆ ಕಾಪಾಡಿಕೊಳ್ಳುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಒಂದು ಡಬಲ್ ಬಾಯ್ಲರ್ ಮೆಥಡಲ್ಲಿ ಈ ಒಂದು ಇನ್ಫ್ಯೂಸ್ಡ್ ಆಯಿಲ್ನ ಮಾಡ್ತಾಯಿದ್ದೀವಿ. ಮತ್ತು ಇದು ನಮಗೆ ಒಂದೇ ದಿನದಲ್ಲಿ ರೆಡಿಯಾಗುತ್ತೆ ಈ ಇನ್ಫ್ಯೂಸ್ಡ್ ಆಯಿಲ್. ಸೊ ಹಾಗಾಗಿ ಕ್ವಿಕ್ಕಾಗಿ ಆಗುತ್ತೆ. ಆ ಒಂದು ಉದ್ದೇಶದಿಂದ ಈಗ ಈ ಆಯಿಲ್ನ ರೆಡಿ ಮಾಡ್ಕೊಡ್ತಿದ್ದೀನಿ. ಮುಂದೆ ನಿಮಗೆ ಇನ್ನೊಂದು ಮೆಥಡಲ್ಲಿ ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಈಗ ನಾನು ಮಂಜಿಷ್ಟ ಪೌಡರ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 15ರಿಂದ 20 ನಿಮಿಷ ನೀವು ಚೆನ್ನಾಗಿ ಬಿಸಿ ಮಾಡಿದರೆ ಮಂಜಿಷ್ಟ ಅದು ಆಯಿಲಲ್ಲಿ ಇನ್ಫ್ಯೂಸ್ ಆಗಿರುತ್ತೆ, ಅದ್ರ ಕಲರ್ ಬಿಟ್ಕೊಂಡಿರುತ್ತೆ. ಅದಾದಮೇಲೆ ನೀವು ಆ ಆಯಿಲ್ನ ತಗೋಬೋದು. ಯಾವಾಗ ತಗೋಬೇಕು, ಎಷ್ಟು ದಿನ ಇದನ್ನು ಸ್ಟೋರ್ ಮಾಡಿ ತಗೋಬೋದು ಅಂತ ಹೇಳ್ತೀನಿ. ಮತ್ತು ನಿಮ್ಗೆ ಇನ್ನೊಂದು ಕ್ವಶನ್ ಬರ್ಬೋದು, ನಾವು ಕೊಕೊನಟ್ ಆಯಿಲಲ್ಲೇ ಇನ್ಫ್ಯೂಸ್ ಮಾಡಬೇಕಾ ಅಥವಾ ಬೇರೆ ಆಯಿಲ್ನ ಯೂಸ್ ಮಾಡ್ಬೋದಾ ಇನ್ಫ್ಯೂಸ್ಡ್ ಮೆಥಡ್ಗೆ ಅಂತ. ನಿಮ್ಮ ಒಂದು ರೆಸಿಪಿ ನೀವು ರೆಡಿ ಮಾಡಬೇಕಾದ್ರೆ ಅದರಲ್ಲಿ ಕೊಕೊನಟ್ ಆಯಿಲ್ನ ಪ್ರಮಾಣ ಜಾಸ್ತಿ ಇದ್ದಾಗ ನೀವು ಕೊಕೊನಟ್ ಆಯಿಲ್ನ ತಗೊಂಡು ಅದರಲ್ಲೇ ಇನ್ಫ್ಯೂಸ್ ಮಾಡಿ. ಸಪೋಸ್ ನಿಮ್ಮದು ಕೊಕೊನಟ್ ಆಯಿಲು ಒಂದು 100 ml ರೆಸಿಪಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಒಂದು 110 ml ತಗೊಳ್ಳಿ. ಯಾಕೆ ಅಂತಂದರೆ ನಾವು ಹರ್ಬ್ಸ್ನ ಹಾಕಿದಾಗ ಆ ಹರ್ಬ್ಸು ಸ್ವಲ್ಪ ಆಯಿಲ್ನ ಅಬ್ಸರ್ವ್ ಮಾಡಿರುತ್ತೆ. ನೀವು ಮತ್ತೆ ಮೆಷರ್ ಮಾಡೋಕ್ಕೆ ಹೋದಾಗ 100 ml ತಗೊಂಡು ಒಂದು 90 ml ಬಂದಿರುತ್ತೆ. ಅದಕ್ಕೆ ನೀವೊಂದು 10 ml ಎಕ್ಸ್ಟ್ರಾ ತಗೊಂಡು ಮಾಡಿದಾಗ ಅದು ಅಬ್ಸರ್ವ್ ಮಾಡಿದರೂ ಕೂಡ ನೀವು ಫಿಲ್ಟರ್ ಮಾಡಿದಾಗ ನಿಮ್ಗೆ 100 ml ಸಿಗುತ್ತೆ. ಸೊ ಅದರಿಂದ ನೀವು ಆರಾಮಾಗಿ ಮಾಡ್ಬೋದು. ಮತ್ತು ಇನ್ಫ್ಯೂಸ್ಡ್ ಮಾಡೋಕ್ಕೆ ಕೊಕೊನಟ್ ಆಯಿಲೇ ಬಳಸಬೇಕು ಅಂತೇನಿಲ್ಲ. ಒಬ್ಬರು ಆಲಿವ್ ಆಯಿಲ್ ಸೋಪ್ ಮಾಡ್ತಾರೆ, 100% ಆಲಿವ್ ಆಯಿಲು. ಅವ್ರಿಗೆ ಅದರಲ್ಲಿ ಇನ್ಫ್ಯೂಸ್ಡ್ ಮೆಥಡ್ ಮಾಡಬೇಕು ಅಂದಾಗ ಅವರು ಆರಾಮಾಗಿ ಆಲಿವ್ ಆಯಿಲ್ನ ತಗೊಂಡು ಅದರಲ್ಲಿ ಇನ್ಫ್ಯೂಸ್ಡ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ನಮ್ಮ ನೇಟಿವಲ್ಲಿ ನಮಗೆ ತುಂಬ ಯಥೇಚ್ಛವಾಗಿ ಸಿಗೋದು ಕೊಕೊನಟ್ ಆಯಿಲು. ಸೊ ಹಾಗಾಗಿ ನನ್ನ ರೆಸಿಪಿಯಲ್ಲಿ ನೆಕ್ಸ್ಟ್ ರೆಸಿಪಿಯಲ್ಲಿ ಕೊಕೊನಟ್ ಆಯಿಲ್ನ ಪ್ರಮಾಣ ಹೆಚ್ಚಿರೋದ್ರಿಂದ ನಾನಿಲ್ಲಿ ಕೊಕೊನಟ್ ಆಯಿಲ್ನ ತಗೊಂಡು ಅದಕ್ಕೆ ಇನ್ಫ್ಯೂಸ್ಡ್ ಮೆಥಡ್ನ ಬಳಸ್ತಾ ಇದ್ದೀನಿ. ಇದು ನಿಮಗೆ ಒಂದೇ ದಿನದಲ್ಲಿ ರೆಡಿ ಆಗುತ್ತೆ. ಇನ್ನೊಂದು ಮೆಥಡ್ ಇದೆ, ಅದು ಹೇಗೆ ಅಂದರೆ ಸೂರ್ಯನ ಲೈಟಿಗೆ ಇಡೋದು, ಸನ್ಲೈಟಿಗೆ ಇಟ್ಬಿಟ್ಟು ಅದರಿಂದ ಇನ್ಫ್ಯೂಸ್ ಮಾಡ್ಕೊಳ್ಳೋದು. ಇನ್ನೊಂದು ನಾರ್ಮಲಾಗಿ ಮನೆ ಒಳಗೇ ಸ್ವಲ್ಪ ಡಾರ್ಕ್ ಏರಿಯಾದಲ್ಲಿ ಕತ್ಲೆ ಇರೋ ಜಾಗದಲ್ಲಿ ಇಟ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಡಬೇಕು. ಇದು ನಿಮಗೆ ಒಂದು ದಿನದಲ್ಲಿ ರೆಡಿ ಆಗುತ್ತೆ. ಈಗ ನೋಡಿ, ಡಬಲ್ ಬಾಯ್ಲರ್ ಮೂಲಕ ಅದು ಬಿಸಿ ಆಗ್ತಿದೆ, ಒಳಗಡೆ ಆಯಿಲು ಕೂಡ ಬಿಸಿಯಾಗಿದೆ, ಅದಕ್ಕೆ ಚಿಕ್ಕ ಚಿಕ್ಕ ಬಬಲ್ಸ್ ಬಂದಿದೆ. ಇದು ನಿಮಗೆ ಒಂದು 20 ನಿಮಿಷದಲ್ಲಿ ರೆಡಿಯಾಗುತ್ತೆ. 20ರಿಂದ 30 ನಿಮಿಷ ಮಾಡಿದರೆ ಡಿಪೆಂಡ್ಸ್ ಆನ್ ನೀವು ಹೆಚ್ಚು ಆಯಿಲ್ ತಗೊಂಡಾಗ ಹೆಚ್ಚು ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ, ಕಡಿಮೆ ಆಯಿಲ್ ತಗೊಂಡಾಗ ಕಡಿಮೆ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಅದು ಬಾಣಲಿಯಲ್ಲೇ ಇರೋಕ್ಕೆ ಬಿಡಿ. ಆದಮೇಲೆ ಹೊರಗಡೆ ತೆಗೆದುಬಿಟ್ಟು ನೀವು ಅದನ್ನು ಸ್ಟೋರ್ ಮಾಡಿ. ಹೊರಗಡೆ ತೆಗೆದ ತಕ್ಷಣವೇ ಲಿಡ್ ಕ್ಲೋಸ್ ಮಾಡಬೇಡಿ, ಅದು ತಣ್ಣಗಾದಮೇಲೆ ಲಿಡ್ ಕ್ಲೋಸ್ ಮಾಡಿ. ಯಾಕೆ ಅಂತಂದರೆ ತುಂಬ ಅಡುಗೆ ಮಾಡಿದಾಗ ತುಂಬ ಬಿಸಿ ಇರೋದಕ್ಕೆ ಲಿಡ್ ಕ್ಲೋಸ್ ಮಾಡಿದಾಗ ಮೇಲ್ಗಡೆ ವಾಟರ್ ಫಾರ್ಮೇಷನ್ ಆಗಿರುತ್ತೆ. ಸೊ ಹಾಗಾಗಿ ಇದು ತಣ್ಣಗಾದಮೇಲೆ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಓವರ್ ನೈಟ್ ಇದನ್ನು ಸ್ಟೋರ್ ಮಾಡಿ. ಆವಾಗ ನಿಮಗೆ ಮಂಜಿಷ್ಟ ಫುಲ್ಲು ಕೆಳಗಡೆ ಹೋಗಿ ಸೆಟಲ್ ಆಗಿರುತ್ತೆ. ಪ್ಲೈನ್
ಆಯಿಲ್ ನಿಮಗೆ ಮೇಲ್ಗಡೆ ಇರುತ್ತೆ. ಸೊ ಆ ಆಯಿಲ್ನ ನೀವು ತಗೊಂಡು ಯೂಸ್ ಮಾಡಿ. ಇವಾಗ ಇನ್ನೊಂದು ಮೆಥಡಲ್ಲಿ ನಾನು ರತನ್ ಜೋತನ ಒಂದು ಹರ್ಬ್ಸ್ನ ಇನ್ಫ್ಯೂಸ್ ಮಾಡಿದ್ದೀನಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಇವಾಗ ನಾವು ಸೈಡಲ್ಲಿ ಇಡೋಣ ಓವರ್ ನೈಟು. ಈಗ ನಾವು ರತನ್ ಜೋತನ ಹರ್ಬ್ಸ್ನ ನೋಡ್ಕೊಂಬರೋಣ. ಇದು ಬಂದುಬಿಟ್ಟು ಫುಡ್ಗೆ ನ್ಯಾಚುರಲ್ ಕಲರಿಂಗ್ ಕೊಡುತ್ತೆ. ಇದು ನಿಮಗೆ ಉತ್ತರ ಭಾರತದ ಸೈಡು, ಹಿಮಾಚಲ ಪ್ರದೇಶ ಅಲ್ಲಿ ತುಂಬ ಯಥೇಚ್ಛವಾಗಿ ಸಿಗುತ್ತೆ. ಇದು ಹೇಗೆ ಅಂದರೆ ನಾನು ಲಿಪ್ ಬಾಮ್ ಮಾಡೋಕ್ಕೋಸ್ಕರ ಇದನ್ನು ಆಯಿಲಲ್ಲಿ ಇನ್ಫ್ಯೂಸ್ ಮಾಡಿ ಇಟ್ಟಿದ್ದೀನಿ. 1.5 ಮಂತಿಗೆ ನೋಡಿ ಇಷ್ಟು ಚೆಂದಾಗಿ ಕಲರ್ ಬಿಟ್ಟಿದೆ. ಹೀಗೆ ನೀವು ಮನೆಯಲ್ಲೇ ಇದನ್ನು ಆಯಿಲ್ ಒಳಗೆ ಹಾಕಿ ಇಟ್ಟಾಗ ಯಾವುದೇ ಹರ್ಬ್ಸ್ ಆಗಲಿ 1-2 ಮಂತ್ ಹೊತ್ತಿಗೆ ನೀಟಾಗಿ ಕಲರ್ ಬಿಟ್ಟಿರುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಅದರಲ್ಲಿ ಯಾವುದೇ ನಾವು ಹೀಟ್ ಪ್ರೋಸೆಸ್ ಇರಲ್ಲ, ಫುಲ್ಲಿ ಕೋಲ್ಡ್ ಪ್ರೊಸೆಸಲ್ಲಿ ಮಾಡಿರ್ತೀವಿ. ಏಕೆಂದರೆ ನಾವಿಲ್ಲಿ ಯಾವುದೇ ಡಬಲ್ ಬಾಯ್ಲರ್ ಮೂಲಕನೂ ಮಾಡಿರಲ್ಲ. ಬಟ್ ಇದಕ್ಕೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಇದು ಇಮ್ಮಿಡಿಯೇಟ್ ಆಗಲ್ಲ. ಇದು ಡಬಲ್ ಬಾಯ್ಲರ್ ಮೂಲಕ ಆದರೆ ನೀವು ಇಮ್ಮಿಡಿಯೇಟಾಗಿ ಮಾಡ್ಕೊಳ್ಬೋದು. ಈಗ ನೋಡಿ ಓವರ್ ನೈಟ್ ಆದಮೇಲೆ ಕೆಳಗಡೆ ಮಂಜಿಷ್ಟ ಸ್ಟೋರ್ ಆಗಿದೆ, ಮೇಲ್ಗಡೆ ಆಯಿಲ್ ಫಾರ್ಮೇಷನ್ಸ್ ಆಗಿದೆ. ಆ ಆಯಿಲ್ನ ನೀವು ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಕೆಳಗಡೆ ಮಂಜಿಷ್ಟ ಇರೋದು, ಮೇಲ್ಗಡೆ ಆಯಿಲ್ ಇರೋದು. ಅದನ್ನು ಒಂದು ಫಿಲ್ಟರ್ ಮಾಡಿಕೊಂಡು ಅದಾದಮೇಲೆ ನೀವು ಅದನ್ನು ಆಯಿಲಲ್ಲಿ ಯೂಸ್ ಮಾಡಿ. ಅಂದರೆ ಸೋಪ್ ಮೇಕಿಂಗಲ್ಲಿ ನೀವು ಯೂಸ್ ಮಾಡಿ ನೀವು ಮಂಜಿಷ್ಟ ಸೋಪ್ ಮಾಡ್ಬೋದು. ನಾನು ಇದೇ ರೀತಿ ಮಾಡೋದು. ಸೊ ನೀವು ಮಾಡಿ ಯೂಸ್ ಮಾಡಿ ನನಗೆ ಹೇಳಿ. ಮತ್ತು ನಮ್ಮಲ್ಲಿ ವೆರೈಟೀಸ್ ಆಫ್ ಕೋಲ್ಡ್ ಪ್ರೊಸೆಸ್ ಸೋಪ್ಗಳು ಅವೈಲಬಿಲಿಟೀಸ್ ಇದೆ. ಸೊ ನಿಮಗೆ ಯಾರಿಗಾದರೂ ಸೋಪು ಬೇಕು ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ತಲುಪಿಸ್ಕೊಡ್ತೀವಿ. ಥ್ಯಾಂಕ್ ಯು.